ನಮಸ್ಕಾರ ಸ್ನೇಹಿತರೆ. ಈ ದಿನ ದೀಪಾವಳಿ ಹಬ್ಬದಕ್ಕೆ ಸಂಬಂಧಪಟ್ಟಂತಹ ವಿವಿಧ ಒಂದು ಪೌರಾಣಿಕ ಹಿನ್ನೆಲೆ, ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಪ್ರತಿ ಹಬ್ಬಕ್ಕೂ ಸಹ ಅನೇಕ ಹಿನ್ನೆಲೆಗಳಿರುತ್ತೆ. ದೀಪಾವಳಿ ಅಂತ ಹೇಳಿದ್ರೆ ದೀಪಗಳ ಆವಳಿ, ದೀಪಗಳ ಸಾಲು. ನೋಡಿ, ನಮ್ಮ ಈ ದೀಪಾವಳಿ ಹಬ್ಬದ ದಿವಸ ದೀಪಗಳನ್ನು ಎಲ್ಲರೂ ತಮ್ಮ ತಮ್ಮ ಮನೆಗಳ ಮುಂದೆ ಸಾಲು ಸಾಲಾಗಿ ಅದನ್ನು ಇಡೋವಂಥದ್ದೇನಿದೆ, ಮತ್ತು ಪಟಾಕಿಗಳನ್ನು ಒಂದು ಹಚ್ಚಿ ಸಂಭ್ರಮ ಪಡುವಂಥದ್ದು. ಸೊ ಇದು ಏನು ಅಂತ ಹೇಳಿದ್ರೆ ಕತ್ತಲೆಯ ಮೇಲೆ ಬೆಳಕಿನ ವಿಜಯ, ಅಥವಾ ಈ ಒಂದು ಅಂಧಕಾರದ ಮೇಲೆ ಬೆಳಕಿನ ವಿಜಯ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಅಜ್ಞಾನದ ಮೇಲೆ ಜ್ಞಾನದ ವಿಜಯ, ದೇವರನ್ನು ಮರಿತಕ್ಕಂಥ ಒಂದು ಏನಿದೆ, ಒಂದು ಫರ್ಗೆಟ್ಫುಲ್ನೆಸ್, ಅದರ ಮೇಲೆ ದೇವರನ್ನು ಜ್ಞಾಪಿಸ್ಕೊಳ್ಳುವಂಥದ್ದು, ದೇವರ ಮೇಲಿನ ಭಕ್ತಿಯನ್ನು ಮೂಡುವಂಥದ್ದು. ಸೊ ಈ ರೀತಿಯಲ್ಲಿ ದೀಪಾವಳಿಗೆ ಇರುವಂತಹ ಈ ಹಿನ್ನೆಲೆಗಳು ಏನಿದೆ, ಶ್ರೀರಾಮ ಕಾಡಿಗೆ ಹೋಗಿ 14 ವರ್ಷ ವನವಾಸವನ್ನು ಮುಗಿಸಿ ಬರುವಂತಹ ವೇಳೆಯಲ್ಲಿ ಅಯೋಧ್ಯೆಯ ಜನ, ಆ ನಗರದ ಭವ್ಯವಾದ ನಗರ, ರಾಮಾಯಣದಲ್ಲಿ ಆ ಅಯೋಧ್ಯೆಯ ನಗರದ ವರ್ಣನೆ ಬರುತ್ತೆ ಮಿತ್ರರೇ. ತುಂಬ ದೊಡ್ಡ ನಗರ ಅದು, 3 ಯೋಜನೆಗಳು ಇರುವಂತಹ ಒಂದು ನಗರ ಅಂತ ಅಯೋಧ್ಯೆಯನ್ನು ವರ್ಣಿಸ್ತಾರೆ. ಆ ಅಯೋಧ್ಯೆಯ ನಗರದ ಸಾಲು ಸಾಲುಗಳಲ್ಲಿ ದೀಪಗಳನ್ನು ಹಚ್ಚಿ ಅಯೋಧ್ಯೆಯ ನಾಗರಿಕರು ರಾಮನ ಬರುವಿಕೆಗೆ ಅವರು ಸಂತೋಷವನ್ನು, ನಿರೀಕ್ಷೆಯನ್ನು ಮಾಡ್ತಾರೆ, ರಾಮನನ್ನು ಸ್ವಾಗತಿಸ್ತಾರೆ. 14 ವರ್ಷ ತನ್ನ ದೇವರನ್ನು, ತನ್ನ ರಾಜರನ್ನು ಅಗಲಿದಂತಹ ಜನರು ಅಷ್ಟು ಸಂಭ್ರಮಯುತವಾಗಿ ಆಚರಿಸಿದಂತಹ ದಿನವೇ ದೀಪಾವಳಿ. ಸೊ ಇವತ್ತಿನ ದಿವಸ ಅಯೋಧ್ಯೆಯ ಜನ ಶ್ರೀರಾಮನನ್ನು ಬರಮಾಡಿಕೊಂಡ್ರು. ಹೇಗೆ ಅಯೋಧ್ಯೆಯ ಜನ ರಾಮನಿಗಾಗಿ ತಹತಹಿಸ್ತಿದ್ರು, ರಾಮನಿಗಾಗಿ ತಮ್ಮ ಒಂದು ಮನಸ್ಸಿನಲ್ಲಿ ಒಂದು ತುಡಿತ ಇತ್ತು, ಆ ರೀತಿಯಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಸಹ ರಾಮನನ್ನು ಆಹ್ವಾನಿಸಬೇಕು, ಆ ದೇವರ ಭಕ್ತಿಯನ್ನು ನಮ್ಮೊಳಗೆ ಪ್ರತಿಷ್ಠಾಪಿಸ್ಕೋಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ದೀಪಾವಳಿಯನ್ನು ಆಚರಿಸಲಾಗುತ್ತೆ ಮಿತ್ರರೇ. ಇನ್ನು ಎರಡನೇ ಕಥೆ ಏನಿದೆ, ದಾಮೋದರ ಲೀಲಾ ಅನ್ನುವಂಥ ಒಂದು ಕಥೆ. ಶ್ರೀಕೃಷ್ಣ ಕಂದ ಇದ್ದಾಗ ಯಶೋದೆ ತಾಯಿ ಅವನಿಗೆ ಬೆಣ್ಣೆಯನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತಿನ್ನಿಸ್ತಾ ಇರ್ತಾಳೆ. ಬಹಳ ಮುದ್ದಿನಿಂದ ಬೆಣ್ಣೆ ಕೃಷ್ಣ ತಿಂತಾ ಇರ್ತಾನೆ ಮಗು. ಆಗ ಅಡುಗೆ ಮನೆಯಿಂದ ಹಾಲು ಉಕ್ಕುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಆಗ ಕಂದ ಕೃಷ್ಣನ ತೊಡೆಯಿಂದ ಇಳಿಸಿ ಸರಸರನೇ ಅಡುಗೆ ಮನೆಗೆ ಧಾವಿಸ್ತಾಳೆ ಯಶೋಧ. ಕೃಷ್ಣನಿಗೆ ಸಿಟ್ಟು ಬರುತ್ತೆ, ನನ್ನನ್ನು ಬಿಟ್ಟು ಅಮ್ಮ ಹೋಗ್ಬಿಟ್ಲಲ್ಲ ಅಂತ. ಆಗ ಅವನು ಒಂದು ಕಲ್ಲು ಅಥವಾ ಏನೋ ಒಂದು ತಗೊಂಡು ಒಂದು ಮಡಿಕೆಗೆ, ಬೆಣ್ಣೆ ಇದ್ದಂತಹ ಮಡಿಕೆಗೆ ಹೊಡಿತಾನೆ. ಆಮೇಲೆ ಒಂದು ಸರಸರನೆ ಒಂದು ಕಡೆ ಹತ್ತಿ ಅವನು ಬೆಣ್ಣೆಯನ್ನು ತಿನ್ನಲಿಕ್ಕೆ ಶುರು ಮಾಡ್ತಾನೆ. ಆ ಒಂದು ಇದನ್ನು ಏನೋ ಅಲ್ಲಿ ಅಡುಗೆ ಮನೆಯಲ್ಲಿ ಆ ಹಾಲು ಅದನ್ನು ಸರಿ ಮಾಡಿ ವಾಪಸ್ಸು ಹಿಂದೆ ಬರುವಷ್ಟೊತ್ತಿಗೆ ಇಷ್ಟೆಲ್ಲ ಅನಾಹುತ ಮಾಡಿರ್ತಾನೆ ಕೃಷ್ಣ. ಮೇಲೆ ಕೂತು ಬೆಣ್ಣೆಯನ್ನು ತಿಂತಾ ಇರ್ತಾನೆ, ಎಲ್ಲ ಅನಾಹುತ ಮಾಡಿರ್ತಾನೆ. ಸಿಟ್ಟು ಬರುತ್ತೆ ತಾಯಿ ಯಶೋದೆಗೆ. ಹೋಗಿ ಇಳಿಲಿಕ್ಕೆ ಹೋಗ್ತಾಳೆ, ಏನು ಸರಸರನೇ ಎಲ್ಲ ಕಡೆ ಓಡಾಡ್ತಾನೆ, ಸಿಗದೇ ಇಲ್ಲ. ಕಷ್ಟಪಟ್ಟು ಯಶೋದೆ ಕಂದ ಕೃಷ್ಣನ ಹಿಡಿತಾಳೆ. ಹಿಡಿದು ಅವನನ್ನು ಕಟ್ಟಾಕಬೇಕು ಅಂತ ಅವಳು ಒಂದು ಕಂಬಕ್ಕೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಮತ್ತು ಎಷ್ಟು ಹಗ್ಗ ತಂದ್ರೂ ಸಹ ಅದು 2 ಇಂಚು ಕಮ್ಮಿ ಬರ್ತಾ ಇರುತ್ತೆ. ಏನೋ ಈ ಬೇರೆ ಬೇರೆ ಹಗ್ಗ ತಂದರೂ 2 ಇಂಚು ಕಮ್ಮಿ ಬರ್ತಾ ಇರುತ್ತೆ. ಕೊನೆಗೆ ಸುಸ್ತಾಗ್ಬಿಡ್ತಾಳೆ ತಾಯಿ ಯಶೋದೆ. ಕೃಷ್ಣ ತಾನೇ ಸ್ವಯಂ ಬಂದಿ ಆಗ್ತಾನೆ, ಅಮ್ಮನಿಗೆ ತೊಂದರೆ ಕೊಡೋದು ಬೇಡ ಅಂತ. ಈ 2 ಇಂಚು ಯಾವುದು ಅಂತ ಹೇಳಿದ್ರೆ, ನಮ್ಮ ಪ್ರಯತ್ನ 1 ಇಂಚಾದರೆ ದೇವರ ಕೃಪೆ 1 ಇಂಚು ಅನ್ನುವಂಥದ್ದು. ನಮ್ಮ ದೇವರನ್ನು ಪಡಿಲಿಕ್ಕೆ ಅಥವಾ ಆಧ್ಯಾತ್ಮವನ್ನು ಪಡಿಲಿಕ್ಕೆ, ಒಂದು ಒಳ್ಳೆಯ ಶಾಂತಿಯನ್ನು, ಒಂದು ಜ್ಞಾನದ ಬೆಳಕನ್ನು ಪಡಿಲಿಕ್ಕೆ ನಮ್ಮೊಳಗೆ ಇಚ್ಛೆ ಅಂತೂ ಪ್ರಯತ್ನ ಏನಿದೆಯಲ್ಲ, ಅದು ಇಲ್ಲದೆ ಹೋದರೆ ಪರಮಾತ್ಮನ ಕೃಪೆ ಸಿಕ್ಕಲ್ಲ ನಮಗೆ. ಪರಮಾತ್ಮನ ಕೃಪೆ ಸಿಗದೆ ಹೋದರೆ ನಮಗೆ ಈ ಒಂದು ಪ್ರಯತ್ನವೂ ಆಗಲ್ಲ. 2 ಒಂದಕ್ಕೊಂದು ಪೂರಕ ಅನ್ನುವಂಥದ್ದು. ಸೊ ಇದು ಎರಡನೆಯ ಒಂದು ಕತೆ. ಮೂರನೆಯದು, ಇವತ್ತು ನರಕ ಚತುರ್ದಶಿ. ನರಕಾಸುರ ಅನ್ನುವಂಥವನು ಏನಿದ್ದಾನೆ, ಅಸುರ 16,000 ಸ್ತ್ರೀಯರನ್ನು ಬಂದಿಯಾಗಿಟ್ಕೊಂಡಿರ್ತಾನೆ. ಶ್ರೀಕೃಷ್ಣ ನರಕಾಸುರನ ವಧೆಯನ್ನು ಮಾಡಿ 16,000 ಸ್ತ್ರೀಯರನ್ನು ವಿಮೋಚನೆ ಮಾಡಿದಂತಹ ದಿನ. ಅಂದರೆ ಈ ಒಂದು ಕೇಡಿನ ವಿರುದ್ಧವಾಗಿ, ಕೆಟ್ಟದರ ವಿರುದ್ಧವಾಗಿ ಜಯಶಾಲಿಯಾದಂತಹ ಶ್ರೀಕೃಷ್ಣನ ಒಂದು ಏನೋ ಜಯದ ಒಂದು ಸಂಭ್ರಮವನ್ನು, ಕೆಟ್ಟದರ ಮೇಲಿನ ವಿಜಯ, ಒಳ್ಳೆಯದು ಏನಿದೆ ಅದನ್ನು ಸಂಕೇತಿಸುವಂತಹ ಒಂದು
ಒಂದು ಸಾಂಕೇತಿಕವಾಗಿಯೂ ಸಹ ನಾವು ಶ್ರೀಕೃಷ್ಣನನ್ನು ಪೂಜೆ ಮಾಡುವಂಥದ್ದು ಸಹ ಈ ಒಂದು ದೀಪಾವಳಿಯಲ್ಲಿ ನಾವು ಕಾಣ್ತೇವೆ. ಸ್ನೇಹಿತರೆ, ಲಕ್ಷ್ಮೀ ಪೂಜೆ ಇದೆ ನಾಳೆ. ಲಕ್ಷ್ಮೀ ಪೂಜೆಯನ್ನು ಯಾಕೆ ಮಾಡ್ತಾರೆ ಅನ್ನುವಂಥದ್ದು, ಸಮುದ್ರ ಮಥನವನ್ನು ಮಾಡಬೇಕಾದ್ರೆ ಲಕ್ಷ್ಮೀ ದೇವಿ ಬರ್ತಾಳೆ ಸಮುದ್ರದಿಂದ ಆ ಒಂದು ಕಡಿಯೋದ್ರಿಂದ. ಸೊ ಆ ಸನ್ನಿವೇಶದಲ್ಲಿ ಲಕ್ಷ್ಮೀ ದೇವಿ ಏನು ಗಣಪತಿಯನ್ನು ತಾನು ಒಂದು ಅಡಾಪ್ಷನ್ ಅಂತೀರಂತೀವಿ. ಗಣಪತಿಯನ್ನು ಲಕ್ಷ್ಮೀದೇವಿ ಜೊತೆಗೆ ತನ್ನ ಮಗು ಥರ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ಲಕ್ಷ್ಮಿಗೆ ಗಣೇಶ ಅಂದರೆ ಇಷ್ಟ. ಸೊ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಸಹ ನಾಳೆ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತೆ ದೀಪಾವಳಿ ಸಂಭ್ರಮದ ದಿವಸ. ಸೊ ಗಣಪತಿಯ ಜೊತೆಗೆ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ಸಮೃದ್ಧಿ ಜಾಸ್ತಿ ಅನ್ನುವಂಥದ್ದು ಸಹ ಹಿನ್ನೆಲೆಯನ್ನು ನಾವು ಕಾಣ್ಬೋದು. ಅಂದರೆ ಸಮೃದ್ಧಿಯ ಒಂದು ಸಂಕೇತ ಲಕ್ಷ್ಮಿ ಅಂತ ಹೇಳಿದ್ರೆ ಸಮೃದ್ಧಿ. ದವಸ ಧಾನ್ಯಗಳಿರ್ಬೋದು, ನಮ್ಮ ದನ ಕನಕಗಳಿರ್ಬೋದು, ಇವೆಲ್ಲವುಗಳ ಜೊತೆ ನಮ್ಮ ಸಂತೋಷ, ಜ್ಞಾನ ಮತ್ತು ನಮ್ಮೊಳಗಿರುವಂತಹ ಭಕ್ತಿಯ ಒಂದು ಸಮೃದ್ಧಿನೂ ಸಹ ಬೇಕಾಗುತ್ತೆ. ನಾವು ನಮ್ಮ ಸೀಮಿತವಾದ ಒಂದು ಕ್ಷಣಿಕ ಸುಖದಕ್ಕಷ್ಟೇ ಬೆಲೆ ಕೊಡೋದಲ್ಲೇ ಶಾಶ್ವತವಾದ ಒಂದು ಸಿರಿ ಸಂಪತ್ತುಗಳು ಏನಿದ್ದಾವೆ ಅದರ ಕಡೆಗೂ ನಾವು ಗಮನ ಹರಿಸಬೇಕು ಅನ್ನುವಂಥದ್ದು ಸಹ ಇಲ್ಲಿ ಸಾಂಕೇತಿಕವಾಗಿ ಬರುವಂಥದ್ದು. ಐಶ್ವರ್ಯ ಅಂದಾಗ ಅದು ಜ್ಞಾನದ ಐಶ್ವರ್ಯ ಮತ್ತು ಪರಮಾತ್ಮನ ಒಂದು ಅನುಗ್ರಹದ ಐಶ್ವರ್ಯನೂ ಸಹ ಬಹಳ ಮುಖ್ಯ ಅನ್ನುವಂಥದ್ದು ಸಹ ಇಲ್ಲಿ ನಾವು ಅಲ್ಲಿ ನೋಡಬೇಕಾಗತ್ತೆ. ಇನ್ನೊಂದು ಕೊನೆಯದಾಗಿ ಬಲಿಪಾಡ್ಯಮಿ ಬರುತ್ತೆ. ಸೊ ನಾಡದ್ದಿದೆ ಹಬ್ಬ ಬಲಿಪಾಡ್ಯಮಿ. ಬಲಿಚಕ್ರವರ್ತಿ ಏನು ತೊಂದರೆ ಕೊಡ್ತಾ ಇರ್ತಾನೆ, ಬಲಿಚಕ್ರವರ್ತಿಯನ್ನು ವಾಮನನಾಗಿ ವಿಷ್ಣು ಅವತರಿಸಿ ಬಲಿಚಕ್ರವರ್ತಿ ಹತ್ರ 3 ಹೆಜ್ಜೆಗಳನ್ನು ಬೇಡಿ 1 ಹೆಜ್ಜೆಯನ್ನು ಅವನ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳಕ್ಕೆ ತುಳಿತಾನೆ ಶ್ರೀ ವಿಷ್ಣು. ಆವಾಗ ಒಂದು ಅವಕಾಶ, ದೀಪಾವಳಿಯ ದಿವಸ ಬಲಿಚಕ್ರವರ್ತಿ ಭೂಮಿ ಮೇಲೆ ಬರಬಹುದು. ಬಂದು ಅವನು ಇಲ್ಲಿಯ ಈ ಭೂಮಿಯ ಮೇಲೆ ಆ ಬಲಿಪಾಡ್ಯಮಿಯ ದಿವಸ ಬಲಿಚಕ್ರವರ್ತಿ ಬಂದು ಇಲ್ಲಿ ಅವನು ಸಂದರ್ಶನ ಮಾಡಬಹುದು ಅನ್ನುವಂಥದ್ದು. ಇಲ್ಲಿ ಏನು ಅವನು ರಾಜ ಆಗಿದ್ದ. ಸೊ ಇದು ಅವನಿಗೆ ಕೊಟ್ಟಂಥ ಒಂದು ವರ. ಸೊ ಬಲಿಪಾಡ್ಯಮಿಯು ಸಹ ವಿಷ್ಣುವಿನ ವಿಜಯವನ್ನು ಸಹ ಇಲ್ಲಿ ಸಂಕೇತಿಸುವಂಥದ್ದು. ಬಲಿಯ ಬಲಿಚಕ್ರವರ್ತಿಯ ಬಲಿಯನ್ನೂ ಸಹ ನಾವಿಲ್ಲಿ ಸಾಂಕೇತಿಕವಾಗಿ ಗಮನಿಸ್ಕೊಳ್ಳುವಂಥದ್ದು. ಅಂದರೆ ಕೆಟ್ಟದ್ದು ಯಾವತ್ತೂ ನಿಲ್ಲಲ್ಲ, ಎಷ್ಟೇ ಪ್ರಬಲ ಆಗಿರಲಿ. ನೋಡಿ, ಪ್ರಬಲವಾದ ಬಲಿಚಕ್ರವರ್ತಿಯನ್ನು ನಾಶ ಮಾಡಲಿಕ್ಕೆ ತುಂಬ ಚಿಕ್ಕದಾದ ವಾಮನ ಮೂರ್ತಿ ಬರಬೇಕಾಯಿತು. ಅಂದರೆ ವಿಷ್ಣುವಿನ ಅವತಾರನೇ ಆದರೂ ಸಹ ನಾವು ಎಷ್ಟೇ ಬಲಿಷ್ಠ ಆಗಿದ್ದರೂ ಸಹ ನಾವು ನಮ್ಮೊಳಗೆ ವಿನಯವಂತಿಕೆ ಮತ್ತು ನಮ್ಮೊಳಗಿರುವ ಭಕ್ತಿಯನ್ನು ಬಿಡಬಾರ್ದು ಅನ್ನುವಂಥದ್ದು. ಸ್ನೇಹಿತರೆ, ಇಷ್ಟು ದೀಪಾವಳಿಯ ಈ 5 ಕಥೆಗಳು ಇನ್ನೂ ಹೆಚ್ಚಿರಬಹುದು. ಈ ಕಥೆಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇವತ್ತು ನನಗೆ ಖುಷಿಯಾಯಿತು. ಈ ಪರಮಾತ್ಮನ ದೈವದ ಅಥವಾ ಜ್ಞಾನದ ಪರಮೋನ್ನತವಾದ ಉದ್ದೇಶವನ್ನು ಬಿಡಬಾರ್ದು, ಅದೇ ನಿಜವಾದ ಬೆಳಕು ಅನ್ನುವಂಥ ಸಂದೇಶವನ್ನು ಸಾರ್ತಕ್ಕಂಥ ಈ ದೀಪಾವಳಿ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸೋಣ. ನಮಸ್ಕಾರ. ಥ್ಯಾಂಕ್ ಯು.